ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. TV9 ನಲ್ಲಿ ಯುದ್ಧ ತಾಲೀಮಿನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. 259 ಸ್ಥಳಗಳನ್ನ ಕೇಂದ್ರ ಗೃಹ ಇಲಾಖೆ ಗುರುತಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 3 ವಿಭಾಗಗಳಾಗಿ ವಿಂಗಡಣೆ ಮಾಡಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ. ಏರ್ಪೋರ್ಟ್, ಮೆಟ್ರೋ, ರೈಲ್ವೆ ಹಾಗೆ ಬಸ್ ನಿಲ್ದಾಣಗಳು, ಸೇನಾ ನೆಲೆಗಳು, ಬಂದರು, ನ್ಯೂಕ್ಲಿಯರ್ ಪ್ಲಾಂಟ್ಗಳು, ಜಲವಿದ್ಯುತ್ಗಾರಗಳ ಮೇಲೆ ನಿಗಾ ಇಡುವುದಕ್ಕೆ ಸೂಚನೆ ಕೊಡಲಾಗಿದೆ. ಸೈರನ್ಗಳು ಮೊಳಗಲಿವೆ. ಜನರಿಗಿದು ಎಚ್ಚರಿಕೆಯ ಸಂದೇಶ. ನಗರದಿಂದ ಹಿಡಿದು ಹಳ್ಳಿಗಳವರೆಗೆ ಯುದ್ಧದ ಕವಾಯತ್ತು ನಡೆಯುತ್ತೆ. ಯುದ್ಧ ಕೇವಲ ಆರ್ಮಿ, ನೇವಿ ಫೋರ್ಸ್ಗಳಿಗೆ ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಅದಕ್ಕೆ ಯಾವ ರೀತಿಯಾಗಿ ತಯಾರನ್ನ ನಡೆಸಬೇಕು ಅನ್ನೋದರ ಮಾಕ್ ಡ್ರಿಲ್ ಜಿಲ್ಲೆಗಳಲ್ಲೂ ಕೂಡ ನಡೆಯುತ್ತೆ. ಎಲ್ಲೆಲ್ಲಿ ಅಗತ್ಯ ಅನಿಸುತ್ತೋ ಎಲ್ಲ ಕಡೆಗಳಲ್ಲೂ ಕೂಡ ನಡೆಯೋದಿದೆ. ಈಗ ಬರ್ತಾ ಇರುವಂತಹ ಕೆಲವೊಂದು ಇನ್ಸೈಡ್ ಮಾಹಿತಿಗಳ ಪ್ರಕಾರ ಏರ್ಪೋರ್ಟ್, ಮೆಟ್ರೋ, ರೈಲ್ವೆ ಹಾಗೆ ಬಸ್ ನಿಲ್ದಾಣಗಳು, ಸೇನಾ ನೆಲೆಗಳು, ಬಂದರು ಇಲ್ಲೆಲ್ಲವೂ ಕೂಡ ನಡೆಯುತ್ತೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಮೊದಲ ಕೆಟಗರಿಯಲ್ಲಿರುವಂತಹ ರಾಷ್ಟ್ರ ರಾಜಧಾನಿ ದೆಹಲಿ, ಜಮ್ಮು ಕಾಶ್ಮೀರದ ಎಲ್ಲಾ ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ದೆಹಲಿ, ಗುಜರಾತ್, ಹರಿಯಾಣ, ಜಮ್ಮು ಹಾಗೆ ಕಾಶ್ಮೀರ, ಮುಂಬೈ, ಮಹಾರಾಷ್ಟ್ರ ಮೊದಲ ವಿಭಾಗದಲ್ಲಿ ಗುರುತಿಸಲಾಗಿದೆ. 2 ವಿಭಾಗಗಳಾಗಿ ವಿಂಗಡಣೆ ಆಗಿದೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಮೊದಲ ವಿಭಾಗದಲ್ಲಿ ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ತಾರಾಪುರ ನ್ಯೂಕ್ಲಿಯರ್ ಪ್ಲಾಂಟ್, ಹರಿಯಾಣದ ಅಂಬಾಲದಲ್ಲಿ ನಡೆಯಲಿರುವಂತಹ ಮಾಕ್ ಡ್ರಿಲ್, ಪಾಕಿಸ್ತಾನದ ಸಮೀಪ ಇರುವಂತಹ ರಾಜ್ಯಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಹಾಗೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶಗಳ ಮೇಲೂ ಕೂಡ ನಿಗಾ ಇಡಲಾಗುತ್ತೆ. ತೆಲಂಗಾಣ, ತಮಿಳುನಾಡು, ಪಂಜಾಬ್, ಆಂಧ್ರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಯುಪಿ ಇವೆಲ್ಲವೂ ಕೂಡ 2ನೇ ವಿಭಾಗದಲ್ಲಿದೆ. ಅರುಣಾಚಲ ಪ್ರದೇಶ, ಚಂಡೀಗಢ ಸೇರಿ ಹಲವು ಪ್ರದೇಶಗಳು 3ನೇ ವಿಭಾಗಕ್ಕೆ ಬರ್ತವೆ. ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿ ಅಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಹಾಗೆ ಕೆಲವೊಂದು ಕಡೆಗಳಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ನ್ಯೂಕ್ಲಿಯರ್ ಪ್ಲಾಂಟ್ ಇರುವಂತಹ ಕಡೆಗಳಲ್ಲಿ, ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಜನ ತುಂಬಿ ತುಳುಕ್ತಾ ಇರ್ತಾರೆ. ಇಲ್ಲಿ ಯಾವ ರೀತಿಯಾಗಿ ನಿಗಾ ವಹಿಸಬಹುದು ಇವೆಲ್ಲವನ್ನು ಕೂಡ ಮಾಕ್ ಡ್ರಿಲ್ ಮೂಲಕವಾಗಿ ತಿಳಿಸ್ಕೊಡ್ಲಾಗುತ್ತೆ. ಬಹುಶಃ ಇನ್ನೊಂದು ಸುತ್ತಿನ ಸಭೆಗಳಾದ ನಂತರದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ತಯಾರಿ ಇರಬೇಕು, ಸನ್ನದ್ಧವಾಗಿರಬೇಕು ಅನ್ನುವಂಥ ಸಂದೇಶಗಳು ಕೂಡ ರವಾನೆ ಆಗಬಹುದು. ನಮ್ಮ ರಾಜ್ಯಕ್ಕೂ ಕೂಡ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಈ ಸಂದೇಶ ಸಿಕ್ಕ ನಂತರದಲ್ಲಿ ಅದಕ್ಕೆ ಬೇಕಿರುವಂತಹ ಪ್ರಿಪರೇಷನ್ ಅಲ್ಲಿ ರಾಜ್ಯದ ಅಧಿಕಾರಿಗಳು ತೊಡಗಿಕೊಳ್ತಾರೆ. ಇದಾಗಲೇ ದೆಹಲಿ, ಗುಜರಾತ್, ಹರಿಯಾಣ, ಜಮ್ಮು ಕಾಶ್ಮೀರ, ಮುಂಬೈ, ಮಹಾರಾಷ್ಟ್ರ ಇವುಗಳನ್ನೆಲ್ಲವೂ ಕೂಡ ಮೊದಲ ವಿಭಾಗ ಅನ್ನೋದಾಗಿ ಗುರುತಿಸಲಾಗಿದೆ. ಮಹಾನಗರಗಳು ಹಾಗೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಂಕಷ್ಟ ತಪ್ಪಿದಲ್ಲ. ಹಾಗಾಗಿ ಅಂತ ಸಂದರ್ಭಗಳಿಗೆ ಯಾವ ರೀತಿಯಾಗಿ ಸನ್ನದ್ಧವಾಗಬೇಕು, ದಿನನಿತ್ಯದ ಜೀವನಕ್ಕೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಾಗಿ ಇವೆಲ್ಲವನ್ನ ಕೂಡ ಮಾಕ್ ಡ್ರಿಲ್ ಮೂಲಕವಾಗಿ ತಿಳಿಸ್ಕೊಡ್ಲಾಗುತ್ತೆ.